ನಮಸ್ಕಾರ ಸ್ನೇಹಿತರೆ, 60 ವರ್ಷ ಮೇಲ್ಪಟ್ಟವರೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ದೀರಿ ಹಿರಿಯರು, ಸೊ ನಿಮ್ಮೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಯಾರ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದೀರಿ, ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಷಯವನ್ನ ತಿಳಿಸಿ. ಏನಪ್ಪ ಈ ಒಂದು ವಿಷಯ, ಏನು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ, ಏನು ಪಿಂಚಣಿ ಏನು ಸಿಗ್ತಾ ಇದೆಯಾ ಅಥವಾ ಇಲ್ವಾ? ಈಗಾಗಲೇ ನಮ್ಮ ರಾಜ್ಯದಲ್ಲಂತರೂ ಪಿಂಚಣಿಯನ್ನ ಹಣ ಹಾಕ್ತಾ ಇಲ್ಲ ರಾಜ್ಯ ಸರ್ಕಾರ, ಅದಂತರೂ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ಅದ್ರ ಬಗ್ಗೆನೂ ಕೂಡ ನಾನು ಸ್ಮಾಲ್ ಆಗಿ ಚರ್ಚೆ ಮಾಡೋಣ. ಸೊ ಈ ಒಂದು ವಿಷಯದ ಬಗ್ಗೆ ಕುರಿತಾಗಿ ಮಾತುಕತೆ ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡ್ತೀವಿ. ವೀಕ್ಷಕರೇ, ಈ ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಏನು ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು. ಹಾಗಾದ್ರೆ ಏನಿದು ಮಾಹಿತಿ ಅಂತ ನೀವು ಕೇಳೋದಾದ್ರೆ, ಈಗಾಗಲೇ ನಿಮಗೆ ಪಿಂಚಣಿ 800 ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅದು ನಿಮಗೆ ಒಂದು 40% ಅಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಅಂದರೆ ಈಗ 800 ರೂಪಾಯಿ ಸಿಗ್ತಾ ಇದೆ, ಅದ್ರ 1200 ರೂಪಾಯಿ ಸಿಗುವಂತಹ ಸಾಧ್ಯತೆ ಇದೆ. ಈಗ ಒಬ್ಬೊಬ್ಬರಿಗೆ 1000 ರೂಪಾಯಿ ಸಿಗ್ತಾ ಇದ್ರೆ ಅದು 1400 ರೂಪಾಯಿ ಹಣ ಸಿಗುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ 1500 ರೂಪಾಯಿ ಜಮಾ ಆಗ್ತಾ ಇದ್ರೆ ಅವರಿಗೆ 2000 ರೂಪಾಯಿ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ. ಈ ರೀತಿ ನಿಮಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ. ಹಾಗಾದ್ರೆ ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗತ್ತಾ? ಇದನ್ನ ನೀವು ಕೇಳೋದಾದ್ರೆ, ಇಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ, ಹಿರಿಯರಲ್ಲಿನೇ ವಿಧವಾ ಮಹಿಳೆಯರು ಯಾರು ಇರ್ತಾರೆ ನೋಡಿ, ಸೊ ಅವರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ. ಇಲ್ಲಿ ಪಿಂಚಣಿಯಲ್ಲಿ ಅಂಗವಿಕಲರು ಬೇರೆ ಬರ್ತೀರಿ, ಈ ಕಡೆ ಒಂದು ಹಿರಿಯರು ಬೇರೆ ಬರ್ತೀರಿ, ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ಕೂಡ ಬೇರೆಯಾಗಿ ಇರ್ತೀರಿ. ಇಲ್ಲಿ ಹಿರಿಯರಿದ್ರು ಏನಾದರೂ ವಿಧವಾ ಮಹಿಳೆಯರು ಇರಲಿಲ್ಲಪ್ಪ ಅಂದರೆ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗೋದಿಲ್ಲ. ಯಾರು ವಿಧವಾ ಮಹಿಳೆಯರಿದ್ದೀರಿ ಅವರಿಗೆ ಹೆಚ್ಚಳ ಹಣ ಜಮಾ ಆಗತ್ತೆ. ಇಲ್ಲಿ ಮುಖ್ಯವಾಗಿ ಈ ಕಡೆ ಬಹಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಅಂಗವಿಕಲರಿರ್ತೀರಿ, ಅವ್ರಿಗೆ ಕೇಳ್ಬೋದು, ನಮ್ಮ ಶಾಲಾ ಕಾಲೇಜ್ಗಳಿಗೆ ನಮಗೆ ಫೀಸ್ಗಳಿಗೆ ಬಹಳ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಚ್ಚಳ ಮಾಡಬೇಕಲ್ವಾ ಅಂತ. ನಿಮಗೆ ಆಲ್ರೆಡಿ ಹೆಚ್ಚಳ ಇರದೇ ಇರುತ್ತೆ. ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ಹೆಚ್ಚಳ ಒಂದು ಪಿಂಚಣಿಯನ್ನು ಕೊಡ್ತಾ ಇರ್ತಾರೆ. ಯಾವ ರೀತಿಯಾಗಿ ಅಂಗವೈಕಲ್ಯದ ಆಧಾರದ ಮೇಲೆ ಅಂತ ನೀವು ಕೇಳ್ಬೋದು. ಈಗ ಒಬ್ಬೊಬ್ಬರಿಗೆ ಕೈ ಇರೋದಿಲ್ಲ ಅಂತ ಅನ್ಕೊಳ್ಳಿ, ಒಂದು ಕೈ, ಅದಕ್ಕೆ ಈಗ ಸರ್ಕಾರ ಏನು ಮಾಡ್ತಾ ಇರತ್ತೆ, 1200 ರೂಪಾಯಿ ಹಣ ಜಮಾ ಮಾಡ್ತಾ ಇರತ್ತೆ ಪ್ರತಿ ತಿಂಗಳು, ಓಕೆನಾ. ಈಗ 2 ಕೈ ಇರಲ್ದವರು ಕೂಡ ಇರ್ತಾರೆ, ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ, ಒಂದು ಕೈ ಇರಲ್ದವ್ರಿಗಿಂತ 2 ಕೈ ಇರಲ್ದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪಿಂಚಣಿಯನ್ನು ಜಮಾ ಮಾಡ್ತಕ್ಕಂಥದ್ದು. ಈಗ 1200 ರೂಪಾಯಿ ಒಂದು ಕೈ ಇರಲ್ದವರಿಗೆ ಕೊಟ್ಟಿದ್ರೆ, ಇನ್ನು 2 ಕೈ ಇರೋದಿಲ್ಲ ಅಂಥವ್ರಿಗೆ 2000 ಹಣವನ್ನು ಕೊಡ್ತಕ್ಕಂಥದ್ದು. ಈ ರೀತಿ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಹಣವನ್ನು ಹೆಚ್ಚಳ ಮಾಡ್ತಾ ಇದೆ. ಇದು ನಿಮ್ಮ ತಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಕ್ಕಂಥದ್ದು. ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ, ಬಹಳ ನಿಮಗೆ ಹಿರಿಯರಿಗೆ ಇದು ಒಂದು ಯೂಸ್ಫುಲ್ ಆಗ್ತಕ್ಕಂಥದ್ದು ಮುಖ್ಯವಾಗಿ. ಅದೇ ರೀತಿಯಾಗಿ ಕುರುಡರಿಗೆ ಹೆಲ್ಪ್ ಆಗ್ತಕ್ಕಂಥದ್ದು, ಒಟ್ಟಾರೆಯಾಗಿ ಅಂಗವಿಕಲರಿಗಾಗಿರಲಿ ಪಿಂಚಣಿದಾರರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು, ಆದರೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಒಂದು ವೇಳೆ ಬಿಡುಗಡೆ ಮಾಡಿದ್ದೆ ಆದರೆ ಅದರಿಂದ ಏನು ಉಪಯೋಗವಿದೆ ಇದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈಗ ಬಹಳಷ್ಟು ಹಿರಿಯರು ಬ್ಯಾಂಕ್ಗಳಿಗೆ ಹೋಗೋಗಿ ಬರ್ತಾ ಇರ್ತೀರಿ, ನಮಗೆ ಇಂದು ಪಿಂಚಣಿ ಜಮಾ ಆಗುತ್ತೆ, ನಾಳೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇರ್ತೀರಿ, ಕೇಳ್ತಾನೆ ಇರ್ತೀರಿ. ನಿಮಗೆ ಒಂದು ವಿಷಯ ಇಲ್ಲಿ ನೀವು ಗಮನದಲ್ಲಿ ಹರಿಸ್ಕೊಳ್ಬಹುದು. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಒಂದು ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸಾಕು, ಮೊಬೈಲು ನಿಮ್ಮ ಮನೆಯಲ್ಲಿ, ಆ ಮೊಬೈಲ್ನಲ್ಲಿ ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮುಖಾಂತರ, ನಿಮ್ಮ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮುಖಾಂತರ, ನಿಮ್ಮ ಐಡಿಯನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಎಷ್ಟು ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ, ಯಾವಾಗ ಜಮಾ ಆಗ್ತಾ ಇದೆ, ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ, ಇದೆಲ್ಲ ವಿಷಯವನ್ನ ನೀವು ಅಲ್ಲೇ ಮೊಬೈಲ್ನಲ್ಲೇ ನೋಡ್ಕೊಳ್ಬಹುದು. ಜಮಾ ಆದ್ಮೇಲೆ ನಿಮಗೆ ಗೊತ್ತಾಗ್ಬಿಡತ್ತೆ, ಆವಾಗ ನೀವು ಬ್ಯಾಂಕ್ಗಳಿಗೆ ಹೋಗಿ ಹಣವನ್ನು ವಿಡ್ರಾಲ್ ಮಾಡ್ಕೊಂಡು ಬರ್ಬೋದು. ಸೊ ಇದೊಂದು ಆ್ಯಪನ್ನು ರಿಲೀಸ್ ಮಾಡಿದ್ರೆ ಬೆಟರ್ ಇಲ್ವಾ ಅನ್ನುವಂಥದ್ದನ್ನ ಅನಿಸಿಕೆಯನ್ನು ತಿಳಿಸಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಬ್ಯಾಂಕ್ಗಳಿಗೆ ಹೋಗೋದು, ಎಂಟ್ರಿ ಮಾಡಿಸ್ಕೊಳ್ಳೋದು, ಬರೋದು, ಎಂಟ್ರಿಯಲ್ಲಿ ಅಮೌಂಟ್ ಬಂದಿರೋದು ಇಲ್ವೋ ಗೊತ್ತಾಗತ್ತೆ, ಅಲ್ಲಿ ಬಂದಿರಲಿಲ್ಲಪ್ಪ ಅಂದರೆ ಮತ್ತೆ ನಿರಾಶಿತರಾಗಿ ವಾಪಸ್ ಬರೋದು, ಈ ರೀತಿ ಪ್ರತಿದಿನನೂ ಕೂಡ ಬಹಳಷ್ಟು ಹಿರಿಯರು ಮಾಡ್ತಾ ಇದ್ರಿ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂತೂ ಪಿಂಚಣಿ ಹಣ ಜಮಾ ಮಾಡ್ತಾನೆ ಇಲ್ಲ. ಈಗ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ಪ್ರತಿ ಪಿಂಚಣಿ ಜಮಾ ಮಾಡಬೇಕು, ಆದರೆ ಸರ್ಕಾರ ಬಹಳ ಲೇಟ್ ಮಾಡ್ತಾ ಇದೆ, ಬಹಳ ಡಿಲೇ ಮಾಡ್ತಾ ಇದೆ. ಸುಮಾರು 2 ತಿಂಗಳ ಹಣವನ್ನು ಹಾಕಬೇಕಾಗಿತ್ತು, ಇನ್ನೂ ಕೂಡ ಹಾಕಿಲ್ಲ.
ಈಗ ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಹಾಕಬೇಕಾಗಿತ್ತು, ಇನ್ನೂ ಕೂಡ ಹಣ ಹಾಕಿಲ್ಲ ಅಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಎಲ್ಲ ಪಿಂಚಣಿದಾರರ ತಲೆಯಲ್ಲಿ ಓಡ್ತಾ ಇದೆ. ಬಹಳಷ್ಟು ಫಲಾನುಭವಿಗಳು ಕೇಳಿದ್ರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಯಾಕೆ ಹಣ ಹಾಕಿಲ್ಲ ಅಂತ ಹೇಳಿಬಿಟ್ಟು. ಸೊ ಈಗಾಗಲೇ ಹಣ ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆ ಆದರೂ ಕೊಟ್ಟಿದ್ದಾರೆ. ನಾವು ಕಾಯ್ದು ನೋಡಬೇಕಾಗಿದೆ, ಇನ್ನು ಈ ವಾರದಲ್ಲಿ ಬಿಡುಗಡೆ ಮಾಡ್ತಾರಾ ಅನ್ನುವಂಥದ್ದನ್ನು. ಸದ್ಯಕ್ಕೆ ನೋಡಿ, ಈ ಒಂದು ಕೇಂದ್ರ ಸರ್ಕಾರದಿಂದ ಇಷ್ಟೊಂದು ಅಪ್ಡೇಟು ಸಿಕ್ಕಿತ್ತು ನಿಮಗೆ. ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ನಾವು ಎಷ್ಟು ತಿಳಿಸಬೇಕಾಗಿತ್ತು ಅಷ್ಟು ತಿಳಿಸಿದ್ದೀವಿ. ಅರ್ಥ ಆಗಿದ್ರೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬೇಡಿಕೆ ಫ್ರೆಂಡ್ಸ್.